ಬಿಜಾಪುರದ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಎಲ್ಲರಿಗೆ ಸ್ವಾಗತಿಸಿ ಎಲ್ಲರಿಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆಯುವಂಥ ಅವಶ್ಯಕತೆ ಯಾಕೆ ಬಿತ್ತಂದ್ರೆ, ಈಗೇನು ಬಿಜಾಪುರದಾಗ ಬರಲಾರ್ದಂಥ ಸಾಕಷ್ಟು ಏನು ಮಳೆ ನೀರು ಬಂದದಲ್ಲ, ಇದೇ ಥರ 2009ರಾಗ ಒಮ್ಮೆ ಫ್ಲಡ್ ಆಗಿತ್ತು ಬಿಜಾಪುರದಾಗ. ಅವಾಗ ನಾವು ಭಾಳ ಸಕ್ರಿಯವಾಗಿ ಆ ಫ್ಲಡ್ದಾಗ ಭಾಗವಹಿಸಿದ್ದೀವಿ. ಆ ಕೆಲವೊಂದು ನಮಗೆ ಇರುವಂಥ ಕೆಲವೊಂದು ಆಗಿನ ಟೈಮ್ದಾಗ ಆಗಿದ್ದು ಮಾಹಿತಿ ತಮ್ಮ ಕೂಡ ಶೇರ್ ಮಾಡಬೇಕು. ಯಾಕಂದ್ರೆ ಜನ ಏನದ ಭಾಳ ದಿವಸ ಆಯಿತು ಅದು ಮರ್ತಾರ ಅವಾಗ ಏನಾಗಿತ್ತು ಅನ್ನೋದು. ಅವಾಗ ಅಧಿಕಾರಿಗಳು 1 ತಿಂಗಳು 2 ತಿಂಗಳು ಭಾಳ ಸೀರಿಯಸ್ ಆಗಿ ಓಡಾಡಿ ಏನು ಕೈ ಬಿಟ್ಟರು. ಈಗ ಸುಮಾರು 17 ವರ್ಷ ಆಯಿತು, ತಿರ್ಗಾ ಅದರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಅವಾಗ 2009ರಾಗ ಫ್ಲಡ್ ಬಂದಾಗೂ ಭಾಳ ಅನಾಹುತಗಳು ಆಗಿದ್ದು. ಅವಾಗ ನಾವು JDSನಾಗ ಭಾಳ ಸಕ್ರಿಯವಾಗಿ ಆಗಿದ್ದೀವಿ. ಅವಾಗ ನಮ್ಮ ಪಕ್ಷದ ವರಿಷ್ಠರು ರೇವಣ್ಣ ಅವರು ಸಾಕಷ್ಟು MLAಗಳು ಬಿಜಾಪುರಕ್ಕೆ ಆಗಮಿಸಿದ್ರು. ಎಲ್ಲ ಎಲ್ಲೆಲ್ಲಿ ಅನಾಹುತಗಳು ಆಗ್ಯಾವ ಎಲ್ಲ ಕಡೆ ಅವರು ವಿಸಿಟ್ ಮಾಡಿದರು. ಒಂದು 4-5 ಟ್ರಕ್ ಅಕ್ಕಿ, ಜೋಳ, ಗೋಧಿ, ಕಂಬಳಿ, ಭಾಂಡಿ ಸಾಮಾನು ಅದು ಎಲ್ಲ ಕೊಟ್ಟಿದ್ರು. ನಾವು ಕೂಡ ಅದು ಎಲ್ಲ ಕಡೆ ಹಂಚಿದ್ದೀವಿ. ಆ ಟೈಮ್ದಾಗ ಏನದ, ಬಿಜಾಪುರ್ಗೆ ಜೈನ್ ಅಂತೇಳಿ ಒಂದು ಕಮಿಷನರ್ ಇದ್ರು. ಅವರು ಬೆಂಗಳೂರದಾಗಿದ್ರು. ಅವರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಅದರ ಬಗ್ಗೆ ಮಾಹಿತಿ ಇತ್ತು ಅಂಥೇಳಿ ನೋಡಲ್ ಆಫೀಸರ್ ಅಂತೇಳಿ ಅವ್ರಿಗೆ ಕರ್ಸ್ಕೊಂಡಿದ್ರು ಅವಾಗ ಜೈನ್ ಸಾಹೇಬ್ರಿಗೆ. ಮತ್ತು ಆ ಟೈಮ್ದಾಗ ಶಾಂತರಾಜ್ ಅಂತೇಳಿ DC ಅವರಿದ್ರು. ಆಮ್ಯಾಗ ಮುದೋಳ್ ಅಂಥೇಳಿ ಕಮಿಷನರ್ ಇದ್ರು ಮುನ್ಸಿಪಾಲ್ಟಿದು. ಆ ಟೈಮ್ದಾಗ ನೆನಪಿದ್ದಟ್ಟು ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಜಡ್ಜ್ ಮನಿ ಅದ. ಒಂದು ಜಡ್ಜಿಗೆ ಮನಿಯಿಂದ ಹೊರಗೆ ತರಬೇಕಂದ್ರೆ JCB ನಿಂದಿರ್ಸಿ ಕರ್ಕೊಂಡ್ಬಂದಿದ್ದೀವಿ. 6 ಫುಟ್ ನೀರಿತ್ತಲ್ಲಿ. 1.5 ತಿಂಗಳ ನೀರು ಬಸ್ ಸ್ಟ್ಯಾಂಡ್ ಹರಿದು ಹೋಗಿತ್ತು. ಅಲ್ಲೇ 2009ರಾಗ ನಮ್ಮ ಮಕ್ಕಳ ಮದುವೆನೂ ಇತ್ತು ಅಲ್ಲಿ ಆಲಮ್ಗರ್ ಶಾದಿ ಮಹಲ್ದಾಗ. 70 ಟ್ರಿಪ್ ಗರಸ್ ಹಾಕಿ ಏನೇನೋ ಗುದ್ದಾಡಿ ಮದುವೆ ಮಾಡಿದ್ದೀವಿ ನಾವು. ಏನಾಗಿದೆ, ಇದು ಹಳಿ ನಕಾಶೆ ನಮ್ಮ ಬಿಜಾಪುರದು ಎಲ್ಲ ಕ್ವಾಟಿಗೋಡೆ ಸುತ್ತಲದು. ಅದು ನಿಮ್ಮ ಸಲುವಾಗಿ ಚಿನ್ನ. ಆಮ್ಯಾಗ ಮೊನ್ನೆ 1 ವರ್ಷದಿಂದ ಜಾಯಿಂಟ್ ಸರ್ವೆ ಆಗ್ಯದ. ASI ಕಾರ್ಪೊರೇಷನ್ ADLR. ಅವಾಗ ಇದು 2009ರಾಗೆ ಐಡಿಯಾ ಕೊಟ್ಟಿದ್ದು ಇದು ಜೈನ್ ಅವರು. ಇದು ಪೂರಾ ಏನು ಗುಂಡು ಕಾಣಿಸ್ತದಲ್ರಿ, ಪೂರಾ ಅದು ಕ್ವಾಟಿಗೋಡಿದು ಅದು ರಾಜಕಾಲುವೆ. ಅದು 7 ಬಾಗಿಲದವ್ರಿ ಅದಕ್ಕೆ. ಈಗ ಇವ್ರು ಏನು ಮಾಡೋದಷ್ಟೇ ಏನಂದ್ರೆ, ಅದು ಏನು ಮಣ್ಣು ತೆಗಿಯೋದು ತೆಗದ ಈಗೇನು ಹೊಸ ಬಡಾವಣೆಗಳು ಏನು ಆಗ್ಯಾವಲ್ಲ, ಏನೇ ಲೇಔಟ್ಗಳು, ಗುಂಟಾಗಳು, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗ್ಯದ ತೆಗಿಬೇಕು. ಪ್ಲಸ್ ಏನದಲ್ಲ, ಎಲ್ಲಿ ಮೊದಲ ಹಳ್ಳಿ ಇದ್ವಲ್ಲ, ಅಥಾರಿಟಿಯಿಂದ ನೀರು ಬರ್ತಿತ್ತು, ಸಾಯಿ ಪಾರ್ಕ್ದಿಂದ ಬರ್ತಿತ್ತು, ಆ ಕನಕದಾಸ್ ಬಡಾವಣೆಯಿಂದ ಬರ್ತಿತ್ತು, ಎಲ್ಲೆಲ್ಲಿಂದ ನೀರು ಬರ್ತಿತ್ತು. ಅವೆಲ್ಲ ತೊಗೊಂಬಂದು ಈ ರಾಜಕಾಲುವೆಗೆ ಜೋಡಣೆ ಮಾಡಬೇಕು. ಈಗೇನದಲ್ಲ, 1 ವರ್ಷ 2 ವರ್ಷ ಹಿಂದೆ ಮುನ್ಸಿಪಾಲ್ಟಿಯಾಗ ಈ ಕಮಿಷನರ್ ಇದ್ದಾಗೆ ವಾಕಿಂಗ್ ಟ್ರ್ಯಾಕ್ ಹಿಡ್ಕೊಂಡು ಒಂದು 200 crore ಒಂದು ಎಸ್ಟಿಮೇಟ್ ಮಾಡ್ಯಾರ ಇವರು. ಈಗ ನಾ ಒಂದು ವಾರ 15 ದಿವಸ ಅಡ್ಡಾಡಿದೆ ಅವ್ರ ಕಡೆ ಪ್ರೊಸೀಡಿಂಗ್ಸ್ ಸಲುವಾಗಿ. ಈ ಪೇಪರ್ಸ್ನು ನನಗೆ ಇಲ್ಲೀಗಲ್ ಸಿಕ್ಕವ್ರಿ. ಅಲ್ಲಿ ತೆಳಗೆ ನೋಡ್ರಿ, ಅದು ಕಾಗದ ಇಟ್ಟು ಜೆರಾಕ್ಸ್ ಹೊಡೆದು ಕೊಟ್ಟಾರ. ಸುಮ್ಮನೆ ನಿನಗೆ ಪುಣ್ಯ ಆತ್ಲಪ್ಪ, ಅದೊಂದು ಸ್ವಲ್ಪ ಕೊಡುವ ನನಗೆ ಕೊಟ್ಟ. ನಾವು
ಅದು ಅದು ಅಫಿಷಿಯಲಿ ಅದು ಹಳಿದದ ನನ್ನ ಕಡೆನೇ ಇತ್ತದು. ಈಗ ಎ ಸಾಯ್ದಾಗ ಕೆಟಗರಿ ಅದಾವ ಮಾನ್ಯುಮೆಂಟದ್ದು ABCD ಅಂತ ಹೇಳಿ. ಅದ್ರಾಗ ಕೆಲವೊಂದು AB ಅಟ್ಟೆ ತಗೊಂಡು ಅದ್ರಾಗ ಎಲ್ಲ ಅದು ಹಳಿದ್ರಾಗ ಏನದಲ್ಲ 1913 ರೀ ನಕಾಶೆ ಅದು. ಇದು ಇಲ್ಲಿ ಇಂಗ್ಲಿಷ್ನ್ಯಾಗ ಅದ, ಬ್ರಿಟಿಷ್ ಕಾಲದ್ದು. ಜರ ದಿಕ್ಕಾ ಇದ್ರ ಇದು 1913 ಅದಾವ. ಸ್ವಲ್ಪ ದಿನಕ್ಕೆ ದಿಕ್ಕಾ ಹೋದ್ರಲ್ಲ ಎಕ್ಸಾಕ್ಟ್. ಇದು 1913 ಅದ. ಈಗೇನೋ ಈಗ ನಮಗ ಒಂದು ಪ್ರೊಸೀಡಿಂಗ್ಸ್ ಒಂದು ಕಾಗದ ಎಲ್ಲರೇ ಸಿಗ್ಬೇಕಂದ್ರ ಬಹಳ ಮುಷ್ಕಿಲ್ ಅದ. ಇವರು ಕೆಲಸ ಮಾಡೋದು ಇಚ್ಛಾ ಇಲ್ಲ ಇವ್ರಿಗೆ. ಮತ್ತೀಗೇನು ನಿಮ್ಗೆ ಎಲ್ಲಿ JCBಗಳು ತೆಗ್ಗಳು ಕಾಣಿಸಾಗತ್ತಾವಲ್ಲ, ಇವು ಎಲ್ಲ ಏನದಲ್ಲ ಅನ್ಸೈಂಟಿಫಿಕ್ ಅದಾವ. ಈಗ ಮೊನ್ನೆನೆ ಬಸ್ ಸ್ಟ್ಯಾಂಡ್ ಹತ್ರ, ಖಾಜಾನಗರದಿಂದ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಇದು ಮಾಡ್ಯಾರ. ಈಗ ಬ್ಲಾಕ್ ಆಗ್ಯದ. ಈಗ 1 ತಿಂಗಳಾಗಿಲ್ಲ ಮಾಡಿ. ಕನೆಕ್ಷನ್ ಕೊಡ್ಬೇಕಲ್ಲ, ಎಲ್ಲಿ ಹೋಗ್ಬೇಕಲ್ಲಿ. ಯಾವುದು ಬರ್ಲಾರ್ದ ಮಳಿ ಜರ್ಕರ್ತ ಬತ್ತಂದ್ರ ಈ ಶಿಕಾರ್ಖಾನೆ, ಗಚ್ಚಿನಕಟ್ಟಿ ಕಾಲನಿ, ಕೆಲವೊಂದು ರಾತ್ರಿ ಮಲಗದಾಗ ಮಳಿ ಬಂದ್ರ ಒಂದು 5-10 ಸಾವಿರ ಮಂದಿಗೆ ತೊಂದರೆ ಆಗ್ತದೆ. ಇದು ಮಾಡಲಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ. ಆಯ್ತು, ಇದು ರಾಜಕಾಲುವೆ ಖುಲ್ಲಾ ಮಾಡ್ತೀವಿ, ಏನು ನಮ್ಮ ಸಾಲಿಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದಲ್ಲ ಅಲ್ಲಿ ಹೋಗ್ತದೆ. ಅಲ್ಲಿಂದ ಎಲ್ಲೆಲ್ಲೋ ಹೋಗಿ ಅಗ್ರಿಕಲ್ಚರ್ಕದು ಉಪಯೋಗ ಮಾಡ್ಕೋತಾರ. ನಾ ಹೇಳೋದೇನಂದ್ರೆ ಎಲ್ಲೇರಿ ಹೋಗಿದ್ದು ತೊಂದರೆ ಮಾಡೋದೇ. ಒಂದು ಇಲ್ಲಿ ನಮ್ಮ ರೈಲ್ವೆ ಗೇಟ್ ದಾಟ್ಯಾರೆ ಇಂಡಿ ರೋಡಿಗೆ ಇಲ್ಲಿ ಹೋಗು ದಾರಿ ಮಾಡಿ 100-200 ಎಕರೆ ಅಕ್ವೈರ್ ಮಾಡಿಕೊಂಡು ಒಂದು ತಲಾವ್ ಮಾಡಿ ಬಿಟ್ರೆ ಚಲೋ ಆಗ್ತದ, ರೈತರಿಗೂ ಅನುಕೂಲ ಆಗ್ತದ ಅಂತ ಹೇಳಲಿಕ್ಕೆ ಬಯಸ್ತೀನಿ.